ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಮದರ್ಸ್ ಡೇ ಸ್ಪೆಷಲ್ಲು. ಸೊ ಗ್ರೀಟಿಂಗ್ಸ್ ರೆಡಿ ಮಾಡೋಣ ಅಂತ ಹೇಳಿ ನಾವು ಪ್ಲಾನ್ ಮಾಡಿದ್ದೀವಿ. ಸೊ ಆ್ಯಕ್ಚುಲಿ ಮದರ್ಸ್ ಡೇಗೆ ನಮಗೆ ಸೆಲ್ಫ್ ಗಿಫ್ಟ್ ಅಂತೇಳಿ 6 ಹತ್ರ ನಾವೇ ಮಾಡ್ಕೊತಾ ಇದ್ದೀವಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ರೇಷ್ಮಾ ಮಾಲಿ ಪಾಟೀಲ್ ಹಾಯ್ ಹಾಯ್. ಓ ಆರು ಬಾಯ್ ಆರು ಹಾಯ್ ಹಾಯ್ ಮಾಡು. ಇದು ಬಿಡು. ಹಾಯ್ ಹೇಳು ಹಾಯ್ 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 ಹಾ ಸೊ ಇವಾಗ ನಿಂದು ಗ್ರೀಟಿಂಗ್ಸ್ ಮಾಡೋಣ. ರೆಡಿನಾ? ಎಸ್ ಆರ್ ಯು ರೆಡಿ? ಇಲ್ಲಿ 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 ಎಸ್ ಎಸ್ ಮಾಡ್ಕಮ್ಮ ಎಸ್ ಎಸ್ ಹೇಳಲ್ಲಿ ಮಮ್ಮಗೆ ಹೇಳು. ಆಕ್ಚುಲಿ ಮಾಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಅಲ್ವೇ ಹಿಡಿದು ಇಲ್ತವಳು ಟ್ರೈಪಾಡ್ ಅಲ್ಲೂ ಬಿಡ್ತಾ ಇಲ್ಲ. ಸೊ ಹಂಗಾಗಿ ಇವಾಗ ಸರಿ ಅಂತ ಹೇಳಿ ಫೋನಲ್ಲೇನೆ ಕ್ಯಾಪ್ಚರ್ ಮಾಡೋಣ ಅಂತ ಫೋನಲ್ಲೇ ಶುರು ಮಾಡಿದೀವಿ. ಗೊತ್ತಿಲ್ಲ ಏನ್ ಮಾಡುತ್ತಾಳೋ ಏನ್ ಕತೆನೋ. ಸೊ ವಿಲ್ ಟ್ರೈ ಅವರ್ ಬೆಸ್ಟ್. ಸೊ ಶಲ್ ವಿ ಸ್ಟಾರ್ಟ್? ನಿಮ್ಗೆ ಕೇಳತ್ತಿರೋದು? ಎಸ್ ಹಾ ಓಕೆ ಕೊಡಿಲಿ ಮೈಕ್ ಕೊಡು. ಮಮ್ಮದು ಮೈಕು ನಂದು. ಬಿಡು 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 ಬಿಡು. ಮಾಮ ಹೊರಗೆ ಹೋಗ್ತಾನೆ ಹೋಗು. ಗೈಸ್ ಇವಳಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವಳನ್ನ ಒಂದು ಸ್ವಲ್ಪ ಹೊರಗಡೆ ಕಳಿಸ್ತಾ ಇದ್ದೀನಿ. ಸೊ ಇವಳು ಹೋಗಿ ಬರೋಷ್ಟರಲ್ಲಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಇವಳ ಹತ್ರ ಪೇಂಟಿಂಗ್ಸ್ ಮಾಡ್ಸೋಣ. ಏನಂತೀರಾ? ಏನೇ? ಎಸ್ ಬಿಡ ಅಲ್ಲಿ ಮಾಮನ ಸಂಗಟ ಹೋಗು. ಗುಂಡ ಕರ್ಕೊಂಡು ಹೋಗು ಇವಳನ್ನ. ಸೊ ಫಸ್ಟ್ಗೆ ಈ ಕಲರ್ ಪೇಪರ್ ತೊಗೊಂಡಿದ್ದೀನಿ. ರೆಡ್ ಕಲರ್ ಪೇಪರ್ ಬರುತ್ತಲ್ಲ A4 ಸೈಜು, ಅದನ್ನ ತೊಗೊಂಡಿದ್ದೀನಿ. ಅದನ್ನ ಹಿಂಗೆ ಕಟ್ ಮಿಡಲ್ ಮಡ್ಚ್ಕೊಂಡು ಹಾಗೆ ಇನ್ನೊಂದು ರೌಂಡು ಮಡ್ಚ್ಕೊತಿದ್ದೀನಿ. ಇದರಲ್ಲಿ ಹಾಕಿ ಮಾಡ್ಕೋಬೇಕು. ಸೊ ಸೀಸರಲ್ಲಿ ಇದೆ. ಸೊ ಈ 6ನೇ ದೆಸೆಯಿಂದ ನಾವು ಸೀಸರ್ ಬಚ್ಚಿಟ್ಟಿದ್ದಾಗಿತ್ತು. ಸೊ ಈಗ ಮತ್ತೆ ಇದನ್ನ ಇನ್ನೊಂದು ಫೋಲ್ಡ್ ಮಾಡಿಬಿಟ್ಟು ಇರಿ ಗೈಸ್ ಒಂದು ನಿಮಿಷ. ಬರುತ್ತೆ. ಹೆಂಗೆ ನಾವು ಸೂಪರ್ ನೀವು ಬಟ್ ಎಲ್ಲಿ ತೊಕೆ ಬಂದ ಒಂಚೂರು ಕಟ್ ಮಾಡಬೇಕು. ಅಳ್ತಾ ಇದ್ದಾಳೆ ಆಕ್ಚುಲಿ. ಇಲ್ಲಿ ಬರಬೇಕು. ಶಿವಣ್ಣ ಬಂದು ಅಂದ್ರೆ ಕಳಿಸ್ತೀನಿ ಮೇಲೆ. ಯಾರೋ ಹೊರಗೆ ಕಳಿದ್ರೆ ಅವಳಿಗೆ ಇಲ್ಲಿ ಏನ್ ಮಾಡ್ತಿದಾರೋ ಅನ್ನಂಗೆ ಆಗಿದೆ ಅವಳಿಗೆ. ಓಕೆ ಅಲ್ವೇನೆ? ಜಾಸ್ತಿ ಬ್ರಾಡ್ ಬಂತ ನಡೀತದಲ್ಲ. 5 6 7 ಹಾರ್ಟ್ ಬಂತು ಗೈಸ್. ಸೊ ಇವಾಗ ಈ ಥರ ಪೇಪರ್ನ A4 ಸೈಜ್ ಶೀಟ್ನೇ ಸೊ ಈ ಥರ ಮಿಡಲ್ಗೆ ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಔಟ್ಲೈನ್ ಹಾಕಕ್ಕೆ ಸೊ ನಾನು ಈ ಟೇಪ್ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ಒಂದು ವಾರದಿಂದ ಕಂಟಿನ್ಯೂಸ್ಲಿ ಒಬ್ಬರಾದ್ಮೇಲೆ ಒಬ್ರು ಹುಷಾರಿಲ್ದಂಗೆ ಆಗೈತೆ. ಫಸ್ಟ್ 6ನಾಗ ಬಂತು ಜ್ವರ, ಈಗ ನಮಗ್ ಶುರು ಆಯ್ತು. ಹೀಗೆ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗ್ತಾನೇ ಇದೆ. ಬಂದಳಪ್ಪ ಬಂದಳು. ಸುಮ್ನಿರೇ ಏ ನುಮ್ಮಿ ಏಯ್ ಆರ್ನ ಕೈಗ ಹಾಯ್ತದ. ಹಾ ಇವನು ತುಂಬ ಅಯ್ಯೋ
ಕೂಡು ಎಲ್ಲಿ ಕೂಡು ಬಾಯ್ ಎಲ್ಲಿ ಕೂಡು. ಕ್ಯಾನ್ ವಿ ಡೂ ಇಟ್ ಫಾರ್ ಅಸ್? ಇರಮಮ್ಮ ಹಿರೇಮಮ್ಮ. ಇದು ಆಕ್ಚುಲಿ ಆರ್ನವ್ರ ಅಪ್ಪ ನನಗೆ ಕೊಡಿಸ್ಬೇಕು, ಬಟ್ ಅವರಪ್ಪ ಅವರಪ್ಪ ಪಾಪ ಬ್ಯುಸಿ ಆಗಿರೋದ್ರಿಂದ ನಾವೇ ನಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀವಿ ಗೈಸ್. ಆಕ್ಚುಲಿ ಅವ್ರು ಮಹೇಶು ಗಿಫ್ಟ್ ಕೊಡ್ಸಿದ್ದಾರೆ, ಸೊ ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ತೋರಿಸ್ತೀನಿ. ಅಯ್ಯೋ Yo, bye. ಮೈ ಹಾರ್ಟ್ಸ್. I can lips also. ಏನನ್ನ Color. ಗುಂಡಾ ಎತ್ಕ ಬಾರೋ ಪ್ಲೀಸ್. ಕತ್ರಿ ಎಲ್ಲೋಯ್ತೆ? ಹಿಂಗೆ ಮಕ್ಳಿದ್ಮೇಲೆ ಏನ್ ಕೆಲ್ಸನೂ ಆಗಲ್ಲ ಗೈಸ್. ನಾನು ವಿಡಿಯೋಸ್ ಮಾಡಬೇಕು, ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅನ್ಕೋತಿರ್ತೀನ, ಬಟ್ ಆಗದೇ ಇಲ್ಲ ಮೇಡಮ್ ದಸೆಯಿಂದ. ಕಡಿ ಮಗು, ಕಡಿ ಮಗು. ಆಕ್ಚುಲಿ ರಶಿ ಏನ್ ಗೊತ್ತಾ, ಆಸ್ ಎ ಮದರ್ ಆಗಿ ನಾನು ಆರ್ನಂಗ್ ಲೆಟರ್ ಬರೀಬೇಕು ಮದರ್ಸ್ ಡೇ. ನೀನು ಬಂದಿದ್ರಿಂದ ನನಗೆ ಅಮ್ಮ ಅನ್ನೋದು ಪಟ್ಟ ಬಂತು. ನಿಮ್ಮ ಮಾಮ ಬಂದ್ರೆ 4 ಬಿಡ್ತಾನೆ ಇರು ಇವಾಗ. ಸೊ ಆಕ್ಚುಲಿ ಯಾರನ್ನ ಕಿಟಿ ಮಾಡ್ತಾ ಇದ್ಲಲ್ಲ, ಅವಳು ಮಧ್ಯಾಹ್ನನೂ ಊಟ ಮಾಡಿರ್ಲಿಲ್ಲ. ಸೊ ಹಂಗಾಗಿ ಹಶ್ವಾಗಿದೆ ಅಂತ ರಶಿ ಈಗ ಊಟ ಮಾಡಿಸ್ತಾ ಅವಳೆ. ಈ ತರ ಇದು ಟೇಪ್ ಬರುತ್ತಲ್ಲ, ಮಿಂಚಿನ ಟೇಪು, ಅದನ್ನ ಅಂಟಿಸಿದೀನಿ ಆ ಕಡೆ ಈ ಕಡೆ ಎರಡೂ ಸೈಡು. ಸೊ ನಾನು 2 ಮಾಡ್ಕೊಂಡಿದ್ದೀನಿ ಈ ಥರದ್ದು. ಯಾಕೆಂದ್ರೆ ಒಂದು ಆರ್ನ ನನಗೆ ಲೆಟರ್ ಬರ್ದಂಗೆ, ಇನ್ನೊಂದು ನಾನು ಆರ್ನ ಸಲುವಾಗಿ ಬರೆಯೋ ಥರ ಒಂದು ಲೆಟರ್ ಬರೆಯೋಣ ಅಂತ ಹೇಳಿ 2 ಮಾಡಿದ್ದೀನಿ ನಾನು. ಬೆಸ್ಟ್ ಅಂತ ಯಾರು ಮಾಡೋದಿಲ್ಲ. ಮಜ್ಜಿಗೊಂದು ಹಾಗೆ ಏನು ಗೊತ್ತಾ, ಮೇನ್ ಸೆಗ್ಮೆಂಟಲ್ಲೇ ಏನು ಮೈಕ್ದು ಬ್ಯಾಟ್ರಿ ಆಫ್ ಆಗಿಬಿಟ್ಟಿದೆ, ಖಾಲಿ ಆಗಿಬಿಟ್ಟಿದೆ ಚಾರ್ಜು. ಸೊ ನಾನು ನೋಡಿಕೊಂಡೇ ಇಲ್ಲ, ಹಾಗೆ ಮಾಡಿದ್ದೀನಿ. ಇಲ್ಲಿ ಅವಳು ಅಳ್ತಾ ಇದ್ದಿದ್ದು, ಕಿರ್ಜಾಡ್ತಿದ್ದು, ನಾವು ಅವಳಿಗೆ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಮ್ಯಾನೇಜ್ ಮಾಡಿದ್ದು ಎಲ್ಲದನ್ನು ವಿಡಿಯೋ ಕ್ಲಿಪ್ಪಿಂಗ್ಸ್ ವಾಯ್ಸ್ ರೆಕಾರ್ಡ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿರೋದು. ಏನು ಹಚ್ಚಿಸ್ಕೊತಾ ಇದ್ದಾಳೆ ಈಗ ಪೇಂಟು, ಬಟ್ ಆಮೇಲೆ ಏನು ಮಾಡ್ತಿದ್ಲು ಅಂದರೆ ಅದು ಪ್ರೆಸ್ ಮಾಡಬೇಕಾದ್ರೆ ಪ್ಲೇವುಡ್ ಎಲ್ಲ ನೋಡಿ ಹಾಳಕ್ಕೆ ಶುರು ಮಾಡಿಬಿಡೋಳು. ಸೊ ಎಷ್ಟು ಅಟೆಂಪ್ಟ್, ಒಂದು 4 ಅಟೆಂಪ್ಟ್ ಆದಮೇಲೆ ಅವಳು ಸುಮ್ಮನಾಗಿದ್ದಾಳೆ. ಅಲ್ಲಿವರೆಗೂ ಸಪೋರ್ಟೇ ಮಾಡಲಿಲ್ಲ, ಅಂದರೆ ಏನೋ ಮಾಡ್ತಿದ್ದಾರೆ ಇವರು ಅಂತ ಹೇಳಿ ಸ್ವಲ್ಪ ಭಯ ಬೀಳ್ತಾ ಇದ್ಲು. ಸೊ ಇಲ್ಲಿ ಸೆಕೆಂಡ್ ಅಟೆಂಪ್ಟಿಗೆ ನಮ್ಮ ಶಿವಣ್ಣ ಹೆಲ್ಪ್ ಮಾಡಿದನು, ಬಟ್ ಆದರೂ ಸರಿಯಾಗಿ ಬರಲಿಲ್ಲ. ನಿಲ್ಲಿಸಿ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ, ಅದು ಸರಿಯಾಗಿ ಬರಲಿಲ್ಲ. ಮತ್ತು ಆಮೇಲೆ ಈಗ 2 ಕಾಲಿಗೂ ಒಬ್ಬೊಬ್ಬರು ಹಿಡಿದು, ಅಂದರೆ ಫಿಂಗರ್ಸೇ ಪ್ರೆಸ್ ಮಾಡ್ತಿರ್ಲಿಲ್ಲ ಅವಳು. ಸೊ ಈ ಥರ ಆಗ್ತಿತ್ತು. ಅವಳು ಫುಲ್ ಜೋಶಲ್ಲಿ ಇನ್ವಾಲ್ವ್ ಮಾಡ್ಕೋತಾ ಟ್ರೈ ಮಾಡಿದ್ವಿ ಹಂಗೂ ಹಿಂಗೂ. ಸೊ ಇದು 3rd ಅಟೆಂಪ್ಟು.
ಸೊ ಇದು ಓಕೆ ಬಂತು. ನನಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ, ಅದಕ್ಕೆ 4th ಅಟೆಂಪ್ಟು ನೀಟಾಗಿ ಬರ್ಸ್ಕೊಂಡ್ವಿ. ನೀಟಾಗಿ ಇನ್ನೊಂದು ಸರಿ ಮಾಡೋಣ ಅಂತೇಳಿ ಮಾಡಿದ್ವಿ. ಇದು ಓಕೆ ಬಂತು. ಸೊ ಫೈನಲಿ ಮತ್ತು ಕ್ಲೀನ್ ಮಾಡಿದೆ. ಅವಳಿಗೆ ಪೇಂಟ್ ಹಚ್ಚಿದ್ವಲ್ಲ, ಸೊ ಇನ್ಫೆಕ್ಷನ್ ಆಗ್ತದೆ ಅಂತ ಹೇಳ್ಬಿಟ್ಟು ಪಟಪಟ್ಟನೆ ಹಾಗೆ ಕ್ಲೀನ್ ಮಾಡಿಬಿಟ್ಟೆ. ಗೀಚದ್ ಕಲ್ತ್ಬಿಟ್ಟಿದ್ದಾಳೆ ಗೈಸ್ ಆಲ್ರೆಡಿ. ಯಾರನ್ನ ಅಲ್ವಾ, ಯಾರನ್ನ ಗೀಚದ್ ಕಲ್ತ್ಬಿಟ್ಟಿದ್ಯಲ್ಲ. ಶೀ ಈಸ್ ಆಲ್ರೆಡಿ ರೈಟಿಂಗ್. ಅದು ಪೆನ್ನ ಹೆಂಗೆ ಹಿಡ್ಕೋಬೇಕು ಅನ್ನೋದು ಎಲ್ಲಿಗೆ ಯಾರು ಹೇಳ್ಕೊಟ್ಟಿದ್ದಾರೆ ಅವಳಿಗೆ ನೋಡು. ಬಾಲ್ ಹೋಗುತ್ತೆ ಚಿನ್ನಮ್ಮ. ಸೊ ಹಂಗೂ ಹಿಂಗೂ ಕಾಲದಂತೂ ಫೈನಲಿ ಮಾಡಿದ್ವಿ. ಫೈನಲ್ ಪ್ರಿಂಟ್ ಎಲ್ಲದರೆ ಅಲ್ಲಿ ಮೇಲ್ಗಡೆ ಎತ್ತಿಟ್ಟಿದ್ದು. ಇರಲಿ ಬಿಡು ರಶು. ಸೊ ಫೈನಲ್ ಪ್ರಿಂಟ್ ಹಿಂಗೆ ಬಂತು ಕಾಲಿಂಗೆ. ಸೊ ಇವಾಗ ಮದರ್ಸ್ ಡೇ ಸ್ಪೆಷಲ್ ಮದರ್ ಕೊಡೋಕ್ಕೆ ಲೆಟ್ರಿಗೆ ಅಟ್ಲೀಸ್ಟ್ ಹಾರ್ಟಿಂದಾದರೂ ಈ ಬೆಟಲ್ ಬರುತ್ತಲ್ಲ, ಸೊ ಆ ಥರನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅವಳು ಸಪೋರ್ಟ್ ಮಾಡ್ತಾ ಇಲ್ಲ. ಕುಯ್ಯ ಪಯ್ಯ ಮಾಡ್ತಾವಳೆ, ಹೆದರ್ಕೋತಾವ. ಸೊ ಏನೋ ಮಾಡ್ತಿದ್ದಾರೆ ಇವ್ರು ನನಗೆ ಅನ್ನೋ ಥರ ಭಯ ಬೀಳ್ತಿದ್ದಾಳೆ. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಇದು ಫ್ರಂಟ್ ಬರೋದು ಯಾವುದೇ ಫ್ರಂಟ್ ಹೆಂಗೆ ಬರುತ್ತೆ ಇದು ಹಿಂಗೆ ಹಾಕೋಣ. ಓಕೆ ಹಿಂಗೆ ತಿರುಗಿಸು. Are you having fun? ಹೆಂಗ Very good, Dad. ಆಸ್ತಿ ಪತ್ರ ಎಲ್ಲ ಬರ್ಸ್ಕೊಳತ್ತಾರ ಫುಲ್ ಮಾಡತ್ತಾರ ನಿನಗ. ಎಷ್ಟದ ನನ್ನಿಂದ ಆಸ್ತಿ? ಎಷ್ಟದ? ಓ ಪಪ್ಪ ಮಮ್ಮಿ ಒನ್ಲಿ ದ ಆಸ್ತಿ ಫಾರ್ ಆರ್ ನಾನು ಅಲ್ಲ ಮಮ್ಮ. ಆ ಕಡೆನೂ ಹಾಕ್ಬಿಡೋಣ. ಇಲ್ಲ ಈ ಕಡೆ ಬೇರೆ ಕಲರ್ ಹಾಕೋಣ. ಬೇರೆ ಕಡೆ. ಸೊ ಈ ಟೈಮಲ್ಲಿ ಆರ್ನಾನೇ ರೆಡಿ ಆಗಿಬಿಟ್ಟಿದ್ದಾಳೆ. ಏನೋ ಮಾಡಿಸ್ತಾರೆ ಇವರು ಅಂತ ಹೇಳಿ ಅವಳೆ ಕೈ ತೊಗೊಂಬಂದು ಕುಂತ್ಬಿಟ್ಟವಳೆ ಅಲ್ಲ ಯಾರು ವಿತ್ ನೋಡಲ್ಲಿ ಸ್ಮೈಲಿ. ಇರು ನಾನು ಇಡ್ತೀನಿ. ಬರಲಿಲ್ಲ. ಬೆರಳು ಹಿಂಗೆ ಇಡ್ಬೇಕಾರು ಹಿಂಗ ಅಲ್ಲ. ಇರು ವೇಟ್ ಹಿಂಗೆ ಮಾಡು. ಎಲ್ಲ ತದ್ವಿರೋಧವಾಗಿ ಬಲೂನ್ಗಳಿಗೆ ಚಿಕ್ಕ ಹುಡುಗರೆಲ್ಲ ಆಟ ಆಡ್ತಿದ್ರಲ್ಲ. ಮೆಹಂದಿ ಲಗಾ ಕಿರಕಿರ. ಆಮೇಲೆ ಆಕೈ Arna's first mehendi. ವಾವ್ ಡೈರೆಕ್ಟ್ ಕಲರಿಗೆ ಬಂದದಲ್ಲ. ಪ್ಲೇಔಟ್ ತಗೋ. ಚುಬೈ ಅದಕ್ಕೆ ಹೇಳಿದ್ದು ಇಡು ಎರಡು ಜಿಪ್ ಮಾಡ್ತೀವಿ. ಇದೊಂದು ಇಡಿ ಬೇಗ. ಇನ್ನೊಂದ್ಸರಿ ಹಾಕಿಸ್ಬೇಕು.
ಇನ್ನೊಂದ್ಸರಿ ಹಾಕ್ಸಮಿ. ಕೈ ಉಲ್ಟಾ ಹಿಡಿದ ಅಷ್ಟೇ ಸಾಕೇನು. ನೀ ಕೈ ಹಿಡ್ದಿ ಇದು ಮಾಡಕ್ಕೀಗೆ ನೀನೇ ಇಡು. ಏ ಇಲ್ಲಿ ಹುಡುಗ. ವಾವ್ ಸೂಪರ್ ನೈಸ್. ಸೂಪರ್. Wow, so nice, Arun, so nice. So nice of you. Ella? Anna is a wonderful girl. El mama. ಕೈಯೆಲ್ಲ ಬಡಬಡ ಈ ಕೈ. ಇಲ್ಲಿ ನೋಡಿ ಇಷ್ಟ ಆಗಿತ್ತು. ನನ್ನ ಬಟ್ಟೆ ಆ್ಯಂಡ್ ನನ್ನ ಬಟ್ಟೆ ನನ್ನ ಪರಿಸ್ಥಿತಿ. ಕಮ್ ಮಾಡಿ ಅಲ್ವಾ ರೈಸ್ ಕೊಡು. ಅಲ್ಲ ಇಲ್ಲಿ ನೋಡಿ ಗಾಯ್ಸ್, ನೆಲಕ್ಕೆಲ್ಲ ಮಾಡಿಟ್ಟಿದ್ದಾಳೆ ನಮ್ಮ ಆರ್ನ. ಅಲ್ಲದೆ ಮತ್ತೆ ಮನೆ ಕ್ಲೀನ್ ಮಾಡ್ಬೇಕು ನಾನು. ಸೊ ವರ್ತ್ ಇಟ್ ಅಂತ ಅನಿಸುತ್ತೆ. ಅವಳ ಜೊತೆ ನಾವು ಎಂಜಾಯ್ ಮಾಡೋದು. ಸೊ ಇವಾಗ ಅವಳ ಹೆಬ್ಬೆಟ್ಟು ಎಲ್ಲ ಆಗಿದೆ. ಸೊ ಅದನ್ನು ಹಾಗೆ ಅಟ್ಯಾಚ್ ಮಾಡಿ ಸೊ ಒಂದು ಫೈಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ಬನ್ನಿ ಈಗ ಲೆಟ್ರಾರ ಬರ್ಕೊಳ್ಳೋಣ ನಮಗೆ ನಾವೇ. ಸೊ ಇನ್ನು ಫೈನಲ್ ಆಗಿ ಈ ಥರ ಗ್ರೀಟಿಂಗ್ಸ್ ಅಂತೂ ರೆಡಿ ಮಾಡಿದೆ. ಸೊ ನಂದು ಫುಟ್ ಪ್ರಿಂಟು ಹಾಗೆ ಅವಳ ಹ್ಯಾಂಡ್ ಪ್ರಿಂಟು. ಸೊ ಅವಳು ಹುಟ್ಟಿದಾಗ ಅದು ಫುಟ್ ಪ್ರಿಂಟು ಮತ್ತು ಹ್ಯಾಂಡ್ ಪ್ರಿಂಟ್ ಅದು ಮಗುದು ತಗೋತಾರಲ್ವ ಹಾಸ್ಪಿಟಲ್ಲಿ, ಅಲ್ಲಿ ಅದು ನಮಗೆ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಅವಳದು ಯಾವ ಫುಟ್ ಪ್ರಿಂಟೇ ಇಲ್ಲ, ಅವಳು ಹುಟ್ಟಿದಾಗ ಹೆಂಗಿತ್ತು ಏನು ಅನ್ನೋದು ಯಾವಾಗಲೂ ಅನ್ಕೋತಾ ಇದ್ನ. ಸೊ ಅವಳು ಹುಟ್ಟಿದಾಗ ಪಾದ ಅವಳದು ಇಷ್ಟಿತ್ತು. ಈಗ ನೋಡಿ ಇಷ್ಟುದ್ದಾಗಿದೆ. ಸೊ ಟೈಮಲ್ಲಂತೂ ಮಿಸ್ ಮಾಡಬಾರ್ದು ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿದೆ ನಾನು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಆ್ಯಂಡ್ ಮಹೇಶ್ ಗಿಫ್ಟ್ ಕಳಿಸಿದ್ರು ಅಂತ ಹೇಳಿದ್ನಲ್ಲ, ಸೊ ಒಂದು ನಿಮಿಷ ಇರಿ ಅದೇನು ಅಂತ ತೋರಿಸ್ತೀನಿ. ಇನ್ನು ಮಹೇಶ್ ಗಿಫ್ಟ್ ಮಾಡಿದ್ದಾರೆ ಪಲ್ಮನೋಸಿಂದ ಒಂದು ಏನು ಹೇಳ್ತಾರೆ ಅದಕ್ಕೆ, ಒಂದು ಆರ್ನಮೆಂಟ್, ಒಂದು ಜ್ಯುವೆಲ್ರಿ ಕಳಿಸಿದ್ದಾರೆ. ಸೊ ಅಲ್ಲೋ so this is the thing. ಸೊ ನಾನು ಆ್ಯಕ್ಚುಲಿ ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ ಚೈನು ಹೇಗಿದೆ ಅಂತ ಹೇಳಿ. ನಾನು ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ಪಲ್ಮೆನೋಸಲ್ಲಿ ಆರ್ನಮೆಂಟ್ಸ್ ಬೈ ಮಾಡಬೇಕು ಅಂತ ಹೇಳಿ. ಸೊ ಬಟ್ ಈಗ ಆಗಿದೆ ಅದು. ಸೊ ಕ್ವಾಲಿಟಿ ಅಂತೂ ಪಲ್ಮನೋಸ್ದು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಆಗಲಿ ಏನೂ ಇಲ್ಲ. ಸೊ ನಾವು ದುಡ್ಡು ಕೊಟ್ಟು ತರಿಸ್ಕೊಂಡಿರೋದು ಇದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಆಯ್ತಂದರೆ ನಾಳೆ ವೇರ್ ಮಾಡ್ತೀನಿ. ಶಾರ್ಟ್ ನೆಕ್ ಇದನ್ನು ತೆಗೆದ್ಬಿಟ್ಟು ಸೊ ಇದನ್ನು ಹಾಕ್ಕೊಂಡು ಲಾಂಗ್ ಚೈನ್ ಹಾಕ್ಕೊಂಡ್ಬಿಡ್ತೀನಿ. ಸೊ ವಿಲ್ ಸಿ. ಐ ಲೈಕ್ ದಿಸ್. ಸೊ ದಿಸ್ ಈಸ್ ಮೈ ಮದರ್ಸ್ ಡೇ ಗಿಫ್ಟ್. ಥ್ಯಾಂಕ್ ಯು ಮಯು. ಈಗ ಆರ್ನ ಬಂದು ಆ ಮನೆಗೆ ಕಳಿಸಿದೆ ಅವಳನ್ನ. ಸೊ ಯಾಕಂದರೆ ಫುಲ್ಲು ಮನೆಯನ್ನು ನೋಡಿ ಇಲ್ಲಲ್ಲ, ಸೊ ಇಲ್ಲೆಲ್ಲ ಫುಲ್ ಮೆಸ್ಸಿ ಆಗಿದೆ. ಸೊ ಹಾಗಾಗಿ ಅವಳನ್ನ ಅಲ್ಲಿಗೆ ಕಳಿಸ್ಬಿಟ್ಟೆ. ಆ್ಯಂಡ್ ದಿಸ್ ಈಸ್ ಆರ್ನಾಸ್ ಲೆಟರ್. ಆ್ಯಂಡ್ ನಾನು ಬರೆದಿದ್ದ ಲೆಟರು ಇಲ್ಲಿ ಮೇಲೆ ಇಟ್ಟಿದ್ದಾನೆ ರೀ, ಸೋಫಾ ಮೇಲೆ ಇಟ್ಟಿದ್ಲು ರಶಿ. ತೋರಿಸ್ತೀನಿ. ಸೊ ಇದು ನಾನು ಬರ್ತಿರೋ ಲೆಟರ್ ಫಾರ್ ಆರ್ನ. ಯಾರಾದರೂ ಓದ್ಬೇಕು ಅಂದ್ಕೊಂಡಿರೋರು ವಿಡಿಯೋ ಪಾಸ್ ಮಾಡಿ ಓದ್ಕೋಬೋದು. ಸೊ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಟ್ರೈ ಮಾಡಿರೋದು. ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ಹೇಳಿ, ನೀವೇ ಕಮೆಂಟ್ ಮಾಡಿ ಗೈಸ್. ಆ್ಯಕ್ಚುಲಿ ಇಲ್ಲೊಂದು ಹಾರ್ಟ್ ಸಿಂಬಲ್ ಹಾಕೋಣ, ಅಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇರಿ ಹಾರ್ಟ್ ಸಿಂಬಲ್ ಇದನ್ನು ಮಾಡೋಣ. ಸೊ
ಸೊ ಈಗ ಒಂಥರ ಸ್ಯಾಟಿಸ್ಫೈ ಆಯಿತು. ಸಣ್ಣ ಒಂದು ಎಫರ್ಟ್ ಹಾಕಿದ್ದೀನಿ. ಸೊ ಏನಾದರೂ ಮೆಮೊರಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಲಾಸ್ಟ್ ಇಯರ್ ಅಂತ ಅಂದರೆ 6-9 ಚಿಕ್ಕ ಹುಡುಗಿ ಇದ್ಲು. ಸೊ ನನಗೂ ಅಷ್ಟು ಏನು ಮಾಡೋಕ್ಕಾಗಿರಲಿಲ್ಲ, ಅದರಲ್ಲೂ ಊರಲ್ಲಿದ್ದಲ್ಲ. ಸೊ ಹಾಗಾಗಿ ಏನು ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಈ ಸರಿ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇದನ್ನು ಹಾಕ್ಸೋಕ್ಕಂತೂ ತುಂಬ ಪಜೀತಿ ಪಟ್ವಿ. ಬಟ್ ನಾನು ಏನು ಗೊತ್ತಾ ಗೈಸ್, ಸೊ ಹಾಗಾಗಿದೆ, ಹಿಂಗೆ ಉಳಿತು. ಬಟ್ ಇದನ್ನು ಎಸೆಯೋಕ್ಕೆ ಹೋಗಲ್ಲ, ಇದನ್ನು ಹಾಗೆ ಎತ್ತಿಡ್ತೀನಿ. ನನ್ನ ಫೈಲಲ್ಲಿ ಹಾಕಿಡ್ತೀನಿ ಇದನ್ನು. ಫ್ಯೂಚರಲ್ಲಿ ವಿಲ್ ಸಿ, ಅವಳು ನೋಡಿ ಎಂಜಾಯ್ ಮಾಡ್ತಾಳೆ. ಮೇ ಬಿ ನೋಡಿ ಅವಳು ಮಮ್ಮ ನಾನು ಹೀಗೆಲ್ಲ ಮಾಡ್ತಿದ್ದೆ ನಮ್ಮಮ್ಮ ಅಂತಾಳೇನೋ, ನೋಡಬೇಕು. ಐ ಆಮ್ ವೆಯ್ಟಿಂಗ್. ಬಟ್ ಏನು ಗೊತ್ತಾ, ಬೇಗ ಬೇಗ ಮಕ್ಕಳು ದೊಡ್ಡವರಾಗ್ತಿದ್ದಾರಪ್ಪ. ನನಗರು ಯಾಕೆ ಆಗ್ತಿದ್ದಾಳೆ ಅನಿಸುತ್ತೆ. ಆವಾಗಿನ ಫೋಟೋಸ್ ಎಲ್ಲ ನೋಡಿದ್ರೆ ಎಷ್ಟು ಮುದ್ದಾಗಿ, ಎಷ್ಟು ಕ್ಯೂಟಾಗಿ ಈಗ ಕುಂತಲ್ಲೇ ಕೂಡೋಳು. ಇದು ಏನು ಅಂದರೆ ಹೇಳಿದ ಮಾತು ಕೇಳೋಳು. ಇವಾಗ ಹೇಳಿದ ಮಾತೇ ಕೇಳಲ್ಲಪ್ಪ. ಊಟ ತಗೊಂಡು ಊಟ ಬೇಕಾದಷ್ಟು ತಿಂತಾಳೆ. ಎಲ್ಲ ಮನೆ ಸುತ್ತು ಆ ಕಡೆ ಈ ಕಡೆ ಎಸಿತಿರ್ತಾಳೆ. ಸೊ ಎಲ್ಲ ಮಾಡಿಟ್ಟಿದ್ದಾಳೆ. ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಾಹಸ ಆಗ್ತಿದೆ ನನಗಂತೂ. ಸೊ ಎಲ್ಲ ಮದರ್ಸ್ಗೂ ಹ್ಯಾಪಿ ಮದರ್ಸ್ ಡೇ ವಿಶಸ್ ನನ್ನ ಕಡೆಯಿಂದ. ಆ್ಯಂಡ್ ಅಪ್ಕಮಿಂಗ್ ಮದರ್ಸ್ ಯಾರ್ಯಾರಿದ್ದೀರಾ ಅಂದರೆ ಹೂ ಈಸ್ ಪ್ರೆಗ್ನೆಂಟ್ ನಾವು, ಸೊ ಅವ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಹ್ಯಾಪಿ ಮದರ್ಸ್ ಡೇ. ಇಟ್ ಈಸ್ ಎ ವಂಡರ್ಫುಲ್ ಜರ್ನಿ. ಯು ವಿಲ್ ಎಂಜಾಯ್ ಇಟ್ ಆ್ಯಕ್ಚುಲಿ. ಸೊ ಸ್ಟ್ರೆಸ್ಸು ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಾವು ಎಂಜಾಯ್ ಮಾಡೋದೇ ಜಾಸ್ತಿ ಇರುತ್ತೆ. ಸೊ ಅವ್ರ ಜೊತೆನಲ್ಲಿ ನಾವು ಹೊಸ ಥಿಂಗ್ಸ್ನು ಕಲಿತಾ ಇರ್ತೀವಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.